ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು 120 ವರ್ಷಗಳನ್ನು ಪೂರೈಸಿದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಬಾಂಗ್ಲಾ ಶಾಲೆ. ಈ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ನಾಗರತ್ನ ಪಿ ರವರೇ ಇದೇ ಶಾಲೆಯ ಸಹ ಶಿಕ್ಷಕರ ಆಗಿದ್ದು, ಈ ಶಾಲೆಯ ವಿದ್ಯಾರ್ಥಿಯಾದ ಬೇಬಿಎಲ್ ಮಗನಾದ ಗೋಕುಲ್ ರವರ ನೇತೃತ್ವದಲ್ಲಿ ಇಂಡಿಯನ್ ಸುಧಾರ್ ಎಂಬ NGO ಸಂಸ್ಥೆ ಸುಂದರವಾದ ಗೋಡೆ ಬರಗಳನ್ನು ಅಲಂಕಾರಗೊಂಡಿದೆ. ಸ್ಥಾಪನೆ ಆಗಿದೆ. ಅಂದ್ರೆ ಸ್ವಾತಂತ್ರ್ಯ ಪೂರ್ವ, ನಮ್ಗೆ ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆನೆ ಬ್ರಿಟಿಷರು ಇಲ್ಲಿ ಬಂದು ಅವ್ರು ಇರೋದಕ್ಕೆ ಕಟ್ಕೊಂಡಿರ್ತಕ್ಕಂಥ ಒಂದು ಕಟ್ಟಡ ಇದೆ. ಅಂದ್ರೆ 120 ವರ್ಷ ವಯಸ್ಸಾಗಿದೆ ಇದಕ್ಕೆ. ಕಟ್ಟಡ ನೋಡಕ್ ಚೆನ್ನಾಗಿದೆ, ಆದ್ರೆ ಸುಣ್ಣ ಬಣ್ಣ ಪೇಂಟಿಂಗು ಇದಿಲ್ದಿರೋ ಸ್ವಲ್ಪ ಹಳೇದಾಗಿ ಕಾಣಿಸ್ತಿತ್ತು. ಆದ್ರೆ ಇದೇ ಶಾಲೆಯಲ್ಲಿ ಓದಿರ್ತಕ್ಕಂಥ ಹಳೆ ವಿದ್ಯಾರ್ಥಿ ಆಗಿರ್ತಕ್ಕಂಥ ಬೇಬಿ ಮೇಡಮ್ ಅವರು ಮಗ ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ ಅವ್ರ ಮಗನ ಕಡೆಯಿಂದ ಭಾರತ್ ಸುಧಾರ್ ಅಥವಾ ಇಂಡಿಯಾ ಸುಧಾರ್ ಅಂತಕ್ಕಂಥ ಒಂದು ಸಂಸ್ಥೆಯಿಂದ ಅವರನ್ನ ಮನವೊಲಿಸಿ ನಮ್ಮ ಶಾಲೆ, ನಾವು ಓದಿರೋ ಶಾಲೆ ಅಂತ ಹೇಳ್ಬಿಟ್ಟು ಪೇಂಟಿಂಗ್ ಮಾಡಿಸಿ ಮಕ್ಕಳಿಗೆ ಯಾವ ತರ ಯೂಸ್ ಆಗುತ್ತೋ ಆ ತರ ಚಿತ್ರಗಳನ್ನ ಬರೆಸಿ ಅತ್ಯುತ್ತಮ ರೀತಿಯಲ್ಲಿ ಮಕ್ಕಳಿಗೆ ಯೂಸ್ ಆಗುವಂತಹ ಚಿತ್ರಗಳನ್ನ ಬರೆಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಕಡೆಯಿಂದ ಹೃದಯ ಪೂರ್ವಕ ವಂದನೆಗಳನ್ನ ಅರ್ಪಿಸೋಣ. ಯಾಕೆ ಅಂತಂದ್ರೆ ಸಮಾಜದಲ್ಲಿ ಏನೇನಾಗ್ತಾ ಇದೆಯೋ ಎಲ್ಲ ಸರ್ಕಾರಿ ಶಾಲೆ ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲ ಬಡ ಮಕ್ಕಳು ಬರ್ತಕ್ಕಂಥ ಶಾಲೆ ಇದೆ. ಆ ಬಡ ಮಕ್ಕಳಿಗೋಸ್ಕರ ಯಾರು ಅವ್ರು ಏನನ್ನೂ ಬಯಸದೆ, ಅಂದ್ರೆ ₹1 ನಮ್ಮ ಕಡೆಯಿಂದ ತಗೊಳ್ದೆ ಮನಸ್ಫೂರ್ತಿಯಾಗಿ ಮಕ್ಕಳು ಚೆನ್ನಾಗಿ ಓದ್ಕೊಳ್ಳಿ, ಬಡವ್ರ ಮಕ್ಕಳು ನೋಡಕ್ಕೆ ಆಕರ್ಷಣೀಯವಾಗಿದ್ರೆ ಮಕ್ಕಳು ಚೆನ್ನಾಗಿ ಬಂದು ಓದ್ಕೊಂಡು ಆ ಚಿತ್ರಗಳೆಲ್ಲ ನೋಡಿ ಅದ್ರಲ್ಲಿ ಇರ್ತಕ್ಕಂಥ ಅಂಶಗಳನ್ನೆಲ್ಲ ತಿಳ್ಕೊಂಡು ಚೆನ್ನಾಗಿ ಓದ್ತಾರೆ ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರು ಸುಮಾರು ಒಂದು 7-8 ಲಕ್ಷ ಖರ್ಚು ಮಾಡಿ ಪೇಂಟಿಂಗ್ ಮಾಡಿ ಅದ್ರ ಜೊತೆಗೆ
ಯಾವ್ಯಾವ ರೀತಿಯ ಚಿತ್ರಗಳನ್ನ ಬರ್ಸಿದ್ರೆ ಯೂಸ್ ಆಗುತ್ತೋ ಅಂತ ಚಿತ್ರಗಳೆಲ್ಲ ಬರ್ಸಿ ನಮ್ಗೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಅವರಿಗೆ ಸುಮಾರು ಅಂತಂದ್ರೆ 200 ಇಂದ 250 ಜನ ಬಂದಿದ್ರು. ಅಷ್ಟು ಜನ ಬಂದು ಪೇಂಟಿಂಗ್ ಮಾಡಿ ಅವರೇ ಟೀಚರ್ಸ್ಗೂ ಮಕ್ಕಳಿಗೆ ರುಚಿಯಾಗಿರ್ತಕ್ಕಂಥ ಊಟ ಮಾಡಿಸಿ, ಆಮೇಲೆ ಟೀಚರ್ಸ್ ಅನ್ನ ಆಟ ಆಡಿಸಿ ಒಳ್ಳೆ ಒಂದು ಸೌಲಭ್ಯಗಳನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಪರಮಾತ್ಮ ಏನಿದ್ದಾರೆ, ದೇವರು ಏನಿದ್ದಾರೆ, ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಅವರನ್ನು ಚೆನ್ನಾಗಿರ್ಲಿ, ಇನ್ನೂ 16 ಸ್ಕೂಲ್ಗಳಿಗೆ ಈ ತರ ಸೇವೆ ಮಾಡ್ಲಿ ಅಂತ ಹೇಳ್ಬಿಟ್ಟು ಅವರಿಗೆ ಹೃತ್ಪೂರ್ವಕವಾಗಿ ನಮ್ಮ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ನಾವೆಲ್ಲ ಶಿಕ್ಷಕರ ಪರವಾಗಿ ಅವರಿಗೆ ಥ್ಯಾಂಕ್ಸ್ ಅನ್ನ ಹೇಳ್ತಾ ಇದ್ದೀವಿ. ಮತ್ತೆ ಒಂದು ಸಂತೋಷದ ಸುದ್ದಿ ಏನಪ್ಪಾ ಅಂತಂದ್ರೆ, ನನಗೆ 34 ವರ್ಷ ಸರ್ವಿಸ್ ಆಯ್ತು, ಇನ್ನೊಂದು 3.5 ವರ್ಷ ಆಯ್ತು. ನನ್ನ ಸರ್ವಿಸ್ ಅಲ್ಲಿ ಹಿಂಗಾಯ್ತಲ್ಲ ಅಂತ ಹೇಳ್ಬಿಟ್ಟು ನನ್ನ ಮನಸ್ಸು ಕೂಡ ತುಂಬಾ ನೆಮ್ಮದಿಯಾಗಿದೆ, ತುಂಬಾ ಖುಷಿಯಾಗಿದೆ. ಅವ್ರಿಗೆ ಮತ್ತೊಮ್ಮೆ ನನ್ನ ಪರವಾಗಿ ಧನ್ಯವಾದಗಳನ್ನ ಹೇಳ್ತೇನೆ. ಸುಧಾರ್ NGOs ಆದಂತಹ ಕಿರಣ್ ಸರ್, ವಿನೋದ್ ಸರ್ ಅಂಡ್ ಗೋಕುಲ್, ನಿವೇದಾ ಮ್ಯಾಮ್ ಅಂಡ್ ಜೀವಿತಾ ಮ್ಯಾಮ್ಗೆ ನಾನು ಹಾರ್ಟ್ಫುಲಿ ಥ್ಯಾಂಕ್ಸ್ ಅನ್ನ ಹೇಳೋದಕ್ಕೆ ಬಯಸ್ತೀನಿ. ಯಾಕೆಂದ್ರೆ ಈ ಒಂದು ಬಿಲ್ಡಿಂಗ್ ಬಂದು ಬ್ರಿಟಿಷ್ ಕಾಲದ ಬಿಲ್ಡಿಂಗು, 120 ವರ್ಷದ ಒಂದು ಬಿಲ್ಡಿಂಗ್ ಆಗಿತ್ತು, ಕಟ್ಟಡ ಆಗಿತ್ತು. ಅಲ್ಲಲ್ಲಿ ಎಲ್ಲ ಉದುರ್ತಾ ಇತ್ತು, ಸೋರ್ತಾ ಇತ್ತು, ಮತ್ತೆ ಗೋಡೆಗಳಲ್ಲಿ ಎಲ್ಲಿ ಬಣ್ಣ ಹಚ್ಚಿದ್ರು ಅಷ್ಟೊಂದು ಉಳಿತಾ ಇರ್ಲಿಲ್ಲ. ಒಂಥರ ಹಳೆ ಕಟ್ಟಡ ಆಗಿತ್ತು. ಮಕ್ಕಳಿಗೆ ಏನೇ ಆಗ್ಲಿ, ನಾವು ಒಂದು ಊಟ ಕೊಡ್ಲಿ, ಏನೇ ಕೊಡ್ಲಿ, ಒಂದು ಆಕರ್ಷಣೀಯವಾಗಿದ್ರೆ ಮಾತ್ರ ಮಗು ಅದನ್ನ ಆಕ್ಸೆಪ್ಟ್ ಮಾಡುತ್ತೆ, ಹೌದಲ್ವಾ? ಹಾಗೆ ನಾವು ಇಲ್ಲಿ ನಾವು ಎಷ್ಟೇ ಪಾಠ ಮಾಡ್ಲಿ, ನಮ್ ಸುತ್ತಲೂ ಇರುವ ಒಂದು ವಾತಾವರಣವನ್ನ ನಾವು ಆಕರ್ಷಣೀಯವಾಗಿ ಮಾಡ್ಬೇಕು ಅನ್ನೋ ಒಂದು ಇದು ನಮ್ ಎಲ್ಲ ಟೀಚರ್ಸ್ ಅಲ್ಲೂ ಇತ್ತು. ಇನ್ನೊಂದು, ನಾನು ಈ ಸ್ಕೂಲಿನ ಈ ಶಾಲೆಯ ಹಳೆಯ ವಿದ್ಯಾರ್ಥಿ ಆಗಿರೋದ್ರಿಂದ ನನಗೊಂದು 1% ಒಂದು ಅಭಿಮಾನ, ನನ್ನ ಶಾಲೆನ ಒಂದು ಚೂರು ನಾನು ಆಕರ್ಷಣೀಯವಾಗಿ ಮಾಡ್ಬೇಕು ಅನ್ನೋದು. ಈ ಒಂದು NGOs ಹತ್ರ ನನ್ನ ಮಗ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ಅವನ ಒಂದು ಹೆಲ್ಪ್ ಅನ್ನ ತಗೊಂಡು, ಮತ್ತೆ ಕಿರಣ್ ಸರ್ ಮತ್ತೆ ವಿನೋದ್ ಸರ್ ಅವ್ರು ಬಂದು ವಿಸಿಟ್ ಮಾಡಿ ಇಲ್ಲಿ ಎಷ್ಟು ಲಕ್ಷಗಳಾಗುತ್ತೆ ಏನು ಅಂತೆಲ್ಲ ಎಸ್ಟಿಮೇಟ್ ಹಾಕಿದ್ರು. ಈ ಸ್ಕೂಲ್ನ ಜೊತೆಗೆ ಹಿಂದ್ಗಡೆ ಇರುವಂತಹ ಗರ್ಲ್ಸ್ ಹೈಸ್ಕೂಲ್ ಅಲ್ಲಿಗೂ ಸಹ ಮಾಡಿಸ್ಕೊಟ್ಟಿದ್ದಾರೆ. ನಾವು ಹೃದಯ ಪೂರ್ವಕವಾಗಿ ಇಡೀ ಶಾಲೆಯ ಶಿಕ್ಷಕರ ಪರವಾಗಿ ಮತ್ತು ಮಕ್ಕಳ ಪರವಾಗಿ ನಾನು ಅವ್ರಿಗೆ ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸೋದಿಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ವಿನೋದ್ ಸರ್ ಅಂಡ್ ಥ್ಯಾಂಕ್ ಯು ಕಿರಣ್ ಸರ್. ಥ್ಯಾಂಕ್ ಯು.